ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ K15 ಕನ್ನಡಿಗ. ಕ್ಲಾಪ್ಸ್ ಹೊಡಿರಿ, ಸುಮ್ಮನೆ ಕೂತಿರಲ್ಲ. ಇವತ್ತು ತುಂಬಾ ದಿನ ಆದ್ಮೇಲೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ, ಒಂದು ಬಿಗ್ ಸರ್ಪ್ರೈಸ್ ನಿಮಗೋಸ್ಕರ, ನಿಮ್ಮೆಲ್ಲರ ಪ್ರೀತಿಯಿಂದ ಇನ್ನೂ ಹೆಚ್ಚಿನ ನಿಮ್ಮ ಪ್ರೀತಿ ಕಳಿಸ್ಬೇಕು ಅನ್ನೋದಕ್ಕೋಸ್ಕರ. ಏನಪ್ಪ ವಿಡಿಯೋ ಮಾಡಿಲ್ಲ, ತುಂಬ ದಿನ ಆದ್ಮೇಲೆ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ್ರೆ, ಸೊ ನನ್ನ ಫೋನಲ್ಲಿ ಸರಿಯಾಗಿ ವಾಯ್ಸ್ ಕಲೆಕ್ಷನ್ ಆಗ್ತಿಲ್ಲ. ನಾನು ಲಾಸ್ಟ್ ವೀಡಿಯೋದಲ್ಲೇ ಹಾಕಿದ್ದೆ. ಸೊ ಅದಾದ ನಂತರ ನನ್ನ ಫೋನಲ್ಲಿ ಕೂಡ ಸರಿಯಾಗಿ ರೆಕಾರ್ಡ್ ಆಗ್ತಿಲ್ಲ. ಸಮ್ ನಾಯ್ಸ್ ಕನೆಕ್ಷನ್ ಆಗ್ತಿದೆ. ಸೊ ಅದಕ್ಕೋಸ್ಕರ ತುಂಬ ದಿನ ಆದಮೇಲೆ ನಾನು ವಿಡಿಯೋ ಮಾಡಿರಲಿಲ್ಲ. ಇವತ್ತು ವಿಡಿಯೋ ಮಾಡ್ತಿರೋ ಉದ್ದೇಶ ನಿಮ್ಮೆಲ್ಲರ ಪ್ರೀತಿಯಿಂದ ನಾನು ಹೊಸ ಸರ್ಪ್ರೈಸ್ ಒಂದಿಗೆ ಬರ್ತಾ ಇದ್ದೀನಿ. ಏನಪ್ಪ ಅಂತ ಹೇಳಿದ್ರೆ, ನನ್ನ ಮೋಟೋ ವ್ಲಾಗಿಂಗ್ ಸೆಟಪ್ ಮತ್ತು ನನ್ನ ಇನ್ನೊಂದು ಸರ್ಪ್ರೈಸ್ ಏನಪ್ಪಾ ಅಂತಂದ್ರೆ, ಸೊ ಎಸ್, ಈ ಕ್ಯಾಮ್ರಾ ಇದೇನಪ್ಪ ಅಂದ್ರೆ DJI Action 3 ಆಸ್ಮೋ ಪ್ಯಾಕೆಟ್. ಸಾರಿ, DJI Osmo Action 3 ಕ್ಯಾಮ್ರಾ. ಸೊ ಇದನ್ನ ಪರ್ಚೇಸ್ ಮಾಡಿದ್ದೀನಿ. ಸೊ ಇದನ್ನ ನಿನ್ನೆ ಡೆಲಿವರಿ ತಗೊಂಡೆ. ಸೊ ಇವತ್ತು ಅನ್ಬಾಕ್ಸಿಂಗ್ ಮಾಡೋಣ. ಒಂದ್ಸರಿ ಅನ್ಬಾಕ್ಸಿಂಗ್ ಆಗಿದೆ ಆಲ್ರೆಡಿ, ನೋಡ್ತಾ ಇರ್ಬೋದು. ಸೊ ಇನ್ನೊಂದ್ಸರಿ ಅನ್ಬಾಕ್ಸಿಂಗ್ ಮಾಡಿ ನನ್ನ ಮೋಟೋ ವ್ಲಾಗಿಂಗ್ ಸೆಟಪ್ ಮಾಡಿ ಒಂದು ರೌಂಡ್ ಹಾಕ್ಬಿಟ್ಟು ಹೆಂಗೆ ವಾಯ್ಸ್ ರೆಕಾರ್ಡ್ ಆಗ್ತಿದೆ, ಹೆಂಗೆ ವಿಡಿಯೋ ಆಗ್ತಿದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಸೊ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ, ಬನ್ನಿ. ಸೊ ಇದೇ ಕ್ಯಾಮ್ರಾ, DJI Osmo Action 3. ಸೊ ನಿನ್ನೆ ಆರ್ಡರ್ ಕಲೆಕ್ಟ್ ಮಾಡಿಕೊಂಡೆ. ಸೊ ಓಪನ್ ಮಾಡಿ ಅನ್ಬಾಕ್ಸಿಂಗ್ ಮಾಡಿ ಹೇಗಿದೆ ಅಂತ ಮುಂದೆ ತೋರಿಸ್ತೀನಿ. ಓಪನ್ ಮಾಡೋಣ. ಓಪನ್ ಮಾಡಿದ ತಕ್ಷಣ ಒಂದು ಕ್ಯಾಮ್ರಾ ಸಿಗುತ್ತೆ. ಸೊ ಇದೇ ಕ್ಯಾಮ್ರಾ. ಇದನ್ನು ಪಕ್ಕಾಗಿಟ್ಟು ಮಿಕ್ಕಿದ ಏನೇನು ಅಕ್ಸೆಸರೀಸ್ ಕೊಟ್ಟಿದ್ದಾರೆ ಅಂತ ಚೆಕ್ ಮಾಡೋಣ. ಸೊ ಈ ಕಡೆ ಬಂದರೆ ಒಂದು ಚಾರ್ಜಿಂಗ್ ಕೇಬಲ್ ಸಿಗುತ್ತೆ, Type C to Type C. ಸೊ ಅದನ್ನ ಪಕ್ಕಕ್ಕೆ ಇಡೋಣ. ಸೊ ಒಂದು ಕೇಸ್ ಕೊಡ್ತಾರೆ, ಸೊ ಅದಕ್ಕೆ ಪ್ರೊಟೆಕ್ಷನ್ಗೆ. ಸೊ ಅದಾದ ನಂತರ ಮೌಂಟ್ ಸಿಗುತ್ತೆ. ಸೊ ಈ ಮೌಂಟ್ ನೋಡ್ತಿರ್ಬೋದು ನೀವು. ಸೊ ಇದೇ ಮೌಂಟು. ಸೊ ಇದನ್ನು ಹೆಂಗೆ ಕನೆಕ್ಟ್ ಮಾಡೋದು ಅಂತ ಆಮೇಲೆ ತೋರಿಸ್ತೀನಿ. ಅದಾದ ನಂತರ ಒಂದು ಕ್ಯಾಮ್ರಾ ಲೆನ್ಸ್ಗೆ ಒಂದು ಪ್ರೊಟೆಕ್ಷನ್ ಕೊಟ್ಟಿದ್ದಾರೆ. ಸೊ ಅದಾದ ನಂತರ ಅವ್ರದ್ದು ಏನೇನೋ ಆ್ಯಪ್ಸ್ ಇರುತ್ತಲ್ಲ, ಸೊ ಅದರದ್ದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಅದನ್ನ ಪಕ್ಕಕ್ಕೆ ಇಡೋಣ. ಅದು ಬಿಟ್ಟರೆ ಯೂಸರ್ ಮ್ಯಾನ್ಯಲ್ಸ್ ಕೊಡ್ತಾರೆ. ಸೊ DJI Action 3. ಸೊ ಅದ್ರದ್ದು ಯೂಸರ್ ಮ್ಯಾನ್ಯಲ್ಸ್ ಇದೆಲ್ಲ ಯಾರು ಓದ್ತಾರೆ, ನಾವಂತೂ ಓದಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನಮಸ್ಕಾರ ಕಣ. ನೀನು ಸೊ ಪಕ್ಕಕ್ಕೆ ಇಡೋಣ. ಸೊ ಇಷ್ಟೇ ಈ ಬಾಕ್ಸಲ್ಲಿ, ಮತ್ತೆ ಇನ್ನೇನು ಸಿಗಲ್ಲ. ನೋಡ್ತಾ ಇರೋದು ಖಾಲಿ ಬಾಕ್ಸ್. ಸೊ ಬಾಕ್ಸ್ನ ಪಕ್ಕಕ್ಕೆ ಇಟ್ಟು ಕ್ಯಾಮ್ರಾನ ಆನ್ ಮಾಡಿಬಿಟ್ಟು ಚೆಕ್ ಮಾಡೋಣ. ಓಕೆ, ನಾನಿವಾಗ ಓಪನ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಓಪನ್ ಮಾಡಿದ್ದೀನಿ ಒಂದ್ಸರಿ, ಇನ್ನೊಂದ್ಸರಿ ಓಪನ್ ಮಾಡ್ತಾ ಇದ್ದೀನಿ. ಸೊ ಹತ್ರ ಬರೋ ಇಲ್ಲಿಡಿ, ಇದ್ರ ಮಾತ್ರ ಹೇಳಿ ಸಾಕು. ಓಕೆ ಬಾ ನನ್ನ ಮಗನೇ, ನನ್ನ ಅಂಬಾಸಡರ್ ಪೋಸ್ಟ್ ಕೊಡ್ತೀನಿ ತಗೋ. ನೀನ್ ನಾಳೆ ತಗೋ ಬಾ. ನಿನ್ನ ಏನ್ ಏಯ್ ಲೋ ಆಂಗಲ್ ಹೊಡ್ಕೋ ಸರ್, ಟಾಪ್ ಆಂಗಲ್ ಹೋಗ್ಲಾ. ನೋಡ್ತಾ ಇರ್ಬೋದು. ಓಪನ್ ಮಾಡಿದ ತಕ್ಷಣ ಈ ರೀತಿ ಸಿಗುತ್ತೆ. ಸೊ ಇದನ್ನು ಆಮೇಲೆ ಓಪನ್ ಮಾಡೋಣ. ಓಕೆ, ಸೊ ಇವಾಗ ಆನ್ ಮಾಡೋಣ. ಸೊ ಆನ್ ಆಯಿತು, ನೋಡ್ತಾ ಇರ್ಬೋದು. ಎಸ್, ಆನ್ ಆಯಿತು. ಸೊ ನೋ SD ಕಾರ್ಡ್ ಅಂತ ಬರ್ತಿದೆ. ಆ್ಯಕ್ಚುಲಿ SD ಕಾರ್ಡು ಸಪ್ರೇಟಾಗಿ ತೊಗೊಂಡೆ. ಸೊ ಇದು ಬಂದ್ಬಿಟ್ಟು 128 GB. ಸೊ ಪ್ರೈಸ್ ಬಂದ್ಬಿಟ್ಟು 1300 ಸಮಥಿಂಗ್ ಇತ್ತು. ಸೊ ಈ ಕ್ಯಾಮ್ರಾ ಬಂದ್ಬಿಟ್ಟು 22,892 ರುಪೀಸ್ ಬಂತು. ಸೊ ಇದನ್ನು ಪರ್ಚೇಸ್ ಮಾಡಿದ್ದೀನಿ. ಬಟ್ ಇನ್ನೊಂದು ವಿಷಯ ಹೇಳಬೇಕು ನಿಮ್ಗೆಲ್ರಿಗೂ. ಹೇಳ್ರಪ್ಪ. ನೀನು ಎಲ್ಲನೂ ಓನ್ ಬೈ ಮಾಡಿದ್ಯಾ ಹಂಗೆ ಹಿಂಗೆ ಅಂತ. ನಾನು ಬೈಕ್ ತೊಗೊಂಡಿದ್ದು ಕೂಡ EMI-ಲೇನೆ. ಸೊ ಅದಾದ ನಂತರ ನಾನು ಮೊಬೈಲ್ ತೊಗೊಂಡಿದ್ದು ಕೂಡ EMI-ಲೇನೆ. ಆ್ಯಂಡ್ ಇವಾಗ ಈ ಕ್ಯಾಮ್ರಾ ಕೂಡ EMI-ಲೇ ತೊಗೊಂಡಿರೋದು. ಕ್ಲಿಯರ್ ಮಾಡ್ಕೋತೀನಿ, ಅದೇನು ದೊಡ್ಡ ವಿಷಯ ಅಲ್ಲ ನನಗೆ. ಬಟ್ ಸಮ್ ಪೀಪಲ್ಸ್ ಸ್ಪ್ರೆಡಿಂಗ್ ಬ್ಯಾಡ್ ನ್ಯೂಸ್, ಬ್ಯಾಡ್ ಒಪಿನಿಯನ್ಸ್ ನಮ್ಮ ಮೇಲೆ ಸ್ಪ್ರೆಡ್ ಮಾಡ್ತಿದ್ದಾರೆ. ಕಿವಿ ಮಾತು ಅಂತಾರಲ್ಲ, ಸೊ ಅದನ್ನ. ಓಕೆ, ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಸೇಫಾಗಿ ಹೋಗಿ ಊರ್ ಸೇರ್ಕೋಕಂಡ. ದಿಲ್ ತೋ ಪಾಗಲ್ ಹೈ,
ಸೊ ಈ SD ಕಾರ್ಡ್ನ ಕನೆಕ್ಟ್ ಹಾಕ್ಬಿಟ್ಟು ಸೊ ನೋಡೋಣ. ಓಕೆ, ಈ ಕಡೆ ಸ್ಲಾಟಲ್ಲಿ ಬಂದ್ಬಿಟ್ಟು ನಿಮಗೆ ಬ್ಯಾಟ್ರಿ ಸಿಗುತ್ತೆ, ನೋಡ್ತಾ ಇರ್ಬೋದು ಇದು ಬ್ಯಾಟ್ರಿ. ಸೊ ಪಕ್ಕದಲ್ಲೇ ನಿಮಗೆ ಮೆಮೊರಿ ಕಾರ್ಡ್ ಹಾಕೋದಕ್ಕೆ ಒಂದು ಸ್ಲಾಟ್ ಕೊಟ್ಟಿರ್ತಾರೆ. ಓಕೆ, ಸೊ ಅದಾದ ನಂತರ ಈ ಕಡೆ ಸೈಡ್ ಓಪನ್ ಮಾಡಿದ್ರೆ ನಿಮಗೆ ಚಾರ್ಜಿಂಗ್ ಕನೆಕ್ಟರ್ ಆ್ಯಂಡ್ ಮೈಕ್ ಕನೆಕ್ಟರ್ ಕೂಡ ಕೊಟ್ಟಿರ್ತಾರೆ. ಸೊ ಇದು ಈ ಕಡೆ ಕೊಟ್ಟಿದ್ದಾರೆ. ಬಟ್ ಮೆಮೊರಿ ಕಾರ್ಡ್ನ ಕನೆಕ್ಟ್ ಮಾಡೋಣ. ಓಕೆ, ಓಪನ್ ಮಾಡಿದ ತಕ್ಷಣ ಮೆಮೊರಿ ಕಾರ್ಡ್ ಹೆಂಗ ಓಪನ್ ಮಾಡೋದು? ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೀನಿ. ಅವ್ವ, ಅಯ್ಯೋ. A few moments later. A few minutes later. ಓಪನ್ ಹೆಂಗ ಮಾಡೋದು? ಕಟ್ಟಾಗುತ್ತೆ ಅದು. 3 weeks later. ಓ ಗುರು, ಸಿಂಪಲ್ಲು. ಹಿಂದ್ಗಡೆ ರ್ಯಾಪರ್ ಕಿತ್ತಾಕಿದ್ರೆ ಆಯ್ತು. ಸ್ಯಾಂಡಿಸ್ಕ್ ಅಲ್ಟ್ರಾ ನೋಡ್ತಾ ಇರ್ಬೋದು. ಸೊ ಇವಾಗ ಕನೆಕ್ಟ್ ಮಾಡೋಣ. ಸೊ ಓಪನ್ ಮಾಡಿ ಹೆಂಗ್ ಕನೆಕ್ಟ್ ಮಾಡೋದು? ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಹಾಂ, ಸೊ ಕನೆಕ್ಟ್ ಆಯಿತು. ಸೊ ನೋಡೋಣ. ಎಸ್, ಸೊ ಇದೇ ಕ್ಯಾಮ್ರಾ ನೋಡ್ತಾ ಇರ್ಬೋದು. ಹಿಂದ್ಗಡೆ ರ್ಯಾಪರ್ ತೆಗ್ದಿದ್ದೀನಿ. ಸೊ ಕ್ಲಾರಿಟಿ ನೀವು ನೋಡ್ತಾ ಇರ್ಬೋದು, ಕಾಣಿಸ್ತಾ ಇದೆಯಾ? ಸೊ ರೆಕಾರ್ಡಿಂಗ್ ಸ್ಟಾರ್ಟ್ ಆಗಿದೆ. ಒಂದ್ಸರಿ ನಾನು ಮೋಟೋ ವ್ಲಾಗಿಂಗ್ ಸೆಟಪ್ನ ತೋರಿಸಿ, ಅದಂದ್ರೆ ಒಂದು ರೈಡ್ ಹೋಗ್ಬಿಟ್ಟು ಆಮೇಲೆ ಹೇಗಿದೆ ಅಂತ ನಿಮ್ಮ ಮುಂದೆ ರಿವ್ಯೂ ತೋರಿಸ್ತೀನಿ. ಸೊ ಬನ್ನಿ, ಕೇಸ್ಗಳ ಬಗ್ಗೆ ನೋಡೋಣ. ಸೊ ಇದು ಬಂದು ಮ್ಯಾಗ್ನೆಟಿಕ್ ಮೌಂಟ್ನ ಕೊಡ್ತಾರೆ ಅವರು. ಸೊ ಇದನ್ನು ಕನೆಕ್ಟ್ ಮಾಡೋದು ಈ ರೀತಿ ನೋಡ್ಬೋದು ನೀವು. ಸೊ ಈ ಬ್ಯಾಕ್ ಸೈಡಲ್ಲಿ ಸೊ ಎರಡು ಪುಷ್ ಮಾಡಿದ್ರೆ ಓಪನ್ ಆಗುತ್ತೆ, ರಿಲೀಸ್ ಆಗುತ್ತೆ. ಸೊ ಇದನ್ನು ಹಾಕ್ಬಿಟ್ಟು ಪ್ರೆಸ್ ಮಾಡಿದ್ರೆ ಏನೇ ಮಾಡಿದ್ರೂ ಕಿತ್ಕೊಂಬರಲ್ಲ. ಕೊನೆಗೆ ನೀವು ರಿಮೂವ್ ಮಾಡಬೇಕು ಅಂದರೆ ಆ ಕಡೆ ಈ ಕಡೆ ಸೈಡಲ್ಲಿ ಎರಡು ಪ್ರೆಸ್ ಮಾಡಿಬಿಟ್ಟು ಎಳ್ಕೊಂಡ್ರೆ ಆಯಿತು. ಆದರೂ ಮ್ಯಾಗ್ನೆಟಿಕ್ ಮೌಂಟ್ ಇರೋದ್ರಿಂದ ಸಿಕ್ಕಾಬಿಟ್ಟೆ ಪ್ರೆಷರಾಗಿ ಕೂತ್ಕೊಳ್ಳುತ್ತೆ. ಸೊ ವೈಡ್ ಆ್ಯಂಗಲ್ ಶೂಟ್ ಮಾಡಬೇಕು ಈ ರೇಂಜಿಗೆ ಅಂತಂದರೆ ಸೊ ಈ ಕಡೆ ಅವರು ಇದನ್ನ ಕೊಡಲ್ಲ. ಸೊ ಆವಾಗ ಇಲ್ಲೇನು ಕೇಸ್ ಇರೋದಲ್ಲ, ಸೊ ಆ ಕೇಸ್ಗೆ ಕೊಟ್ಟಿರ್ತಾರೆ ಅವರು, ನೋಡ್ಬೋದು ನೀವು. ಸೊ ಇದು ಸೇಮ್, ಇದನ್ನು ಉಲ್ಟಾ ಹಾಕಬೇಕು, ಕೂತ್ಕೊಳ್ಳುತ್ತೆ, ನೋಡ್ಬೋದು ನೀವು. ಹೆಂಗೆ ಮಾಡಿದ್ರು ರಿಲೀಸ್ ಆಗಲ್ಲ. ಓಕೆನಾ? ಸೊ ಇದಿಷ್ಟು ಐಟಮ್ಸ್ ಕ್ಯಾಮ್ರಾದಲ್ಲಿ ಸಿಗುವಂಥದ್ದು. ಸೊ ಓಕೆನಾ? ಸೊ ಇದಿಷ್ಟನ್ನು ನಾನು ಇವಾಗ ಮೋಟೋ ವ್ಲಾಗಿಂಗ್ಗೆ ಸೆಟಪ್ ಮಾಡಬೇಕು. ಸೊ ಆಲ್ರೆಡಿ ನನ್ನ ಹೆಲ್ಮೆಟ್ ನೀವು ನೋಡಿರ್ತೀರ. ಸೊ ಇದೇ ಹೆಲ್ಮೆಟ್ ನನ್ನ ಬೈಕ್ ತೊಗೊಳಕ್ಕೂ ಮುಂಚೆ ತೊಗೊಂಡಿದ್ದು ಹೆಲ್ಮೆಟ್ ಇದು. ಸೊ ಆಕ್ಸರ್ ಎಫೆಕ್ಸ್, ನಾನು ಇದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ತೊಗೊಳ್ಳೋರು ದಯವಿಟ್ಟು ಚೆಕ್ಔಟ್ ಮಾಡ್ಕೋಬೋದು. ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ. ಸೊ ನನಗೆ ಇಷ್ಟ ಆಗಿ ತೊಗೊಂಡಿರೋದು. ಸೊ ಆಲ್ರೆಡಿ ನಾನು ಮೈಕ್ನ ಕನೆಕ್ಟ್ ಮಾಡಿದ್ದೀನಿ. ಒಂದ್ಸರಿ ನಿಮ್ಗೆ ತೋರಿಸ್ಬಿಡ್ಬೇಕು. ಮೈಕ್ ಆಲ್ರೆಡಿ ಕನೆಕ್ಟ್ ಆಗಿದೆ. ಸೊ ಒಂದ್ಸರಿ ನಾನು DJI ಕ್ಯಾಮ್ರಾನ ಒಂದ್ಸರಿ ಇದು ಕನೆಕ್ಟ್ ಮಾಡಿಬಿಟ್ಟು ಒಂದು ರೌಂಡ್ ಹಾಕೊಂಬರ್ಬೇಕು. ಸೊ ಕ್ಯಾಮ್ರಾ ಮೈಕ್ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಬಂದಿದೆ. ಸೊ ಅದರ ಕೇಬಲ್ ಬಂದು ಕೇಬಲ್ ಒಂದು ಇಲ್ಲಿದೆ. ಸೊ ನೋಡ್ತಾ ಇರ್ಬೋದು, ಟೈಪ್ ಸಿ ಕೇಬಲ್ ಇಲ್ಲಿದೆ. ಸೊ ಅದನ್ನು ಆ ಕಡೆ ಬಿಟ್ಬಿಡೋಣ. ಇವಾಗ ಇದನ್ನ ಕನೆಕ್ಟ್ ಮಾಡಬೇಕು. ಓಕೆ, ಸೊ ಈ ಕೇಬಲ್ನ ಆ್ಯಕ್ಚುಲಿ ನಾನು ಈ ಮೈಕ್ನ ಬೇರೆ ಆರ್ಡರ್ ಮಾಡಬೇಕು. ಅದಕ್ಕೋಸ್ಕರ ಸ್ವಲ್ಪ ಚೆಕ್ ಮಾಡಬೇಕು. ಏನಕ್ಕೆಂದರೆ ಈ ಅಡಾಪ್ಟರ್, ಈ ಕನೆಕ್ಟರ್ ಇದೆಯಲ್ಲ, ಈ ಕನೆಕ್ಟ್ರಿಂದನೇ ಸ್ವಲ್ಪ ನಾಯ್ಸ್ ಕಲೆಕ್ಷನ್ ಆಗ್ತಿದೆ, ಆಮೇಲೆ ವಾಯ್ಸ್ ರೆಕಾರ್ಡ್ ಆಗ್ತಿಲ್ಲ. ಒಂದ್ಸರಿ ನಾನು ನನ್ನ ಕ್ಯಾಮ್ರಾಗೆ ಹಾಕ್ಕೊಂಡು ಒಂದು ರೌಂಡ್ ಹಾಕ್ಕೊಂಡು ಹೇಗೆ ರೆಕಾರ್ಡ್ ಆಗ್ತಿದೆ ಅಂತ ಹೇಳ್ಬಿಟ್ಟು ಒಂದ್ಸರಿ ಚೆಕ್ಔಟ್ ಮಾಡಿ ಆ ವಿಡಿಯೋನ ಕೂಡ ಅಪ್ಲೋಡ್ ಮಾಡ್ತೀನಿ. ಸೊ ಇದಿಷ್ಟು ನನ್ನ ಮೋಟೋ ವ್ಲಾಗಿಂಗ್ ಸೆಟಪ್. ಮೌಂಟ್ ಕೂಡ ಕನೆಕ್ಟ್ ಆಯಿತು.
ಸೊ ಇವಾಗ ನನಗೆ ಬೇಕಾಗಿರೋದು ಈ ಮೊಬೈಲ್ ಮೌಂಟ್ನ ನಾನು ಫಸ್ಟ್ ವಿಡಿಯೋದಲ್ಲಿ ಹಾಕಿದ್ದೆ. ಸೊ ಇದನ್ನು ನಾನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಇದರದ್ದು ಆ್ಯಕ್ಷನ್ ಪ್ರೋ ಅಂದ್ಬಿಟ್ಟು ಗಮ್ ಬರುತ್ತೆ, ರೆಡಿಮೇಡ್ ಬಂದಿರುತ್ತೆ. ಸೊ ಅದನ್ನು ನಾನು ಫಿಕ್ಸ್ ಮಾಡಿದ್ದೀನಿ. ಇದರದ್ದು ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಅದ್ರ ಜೊತೆಗೆ ನಿಮಗೆ ಆ್ಯಕ್ಷನ್ ಪ್ರೋದು ನಾನು ತೊಗೊಂಡಿರೋದು ಸೊ ಮೌಂಟು. ಸೊ ಈ ಮೌಂಟು ಕೂಡ ಬೇಕಾಗುತ್ತೆ. ಏನಕ್ಕಂದರೆ ಈ ಕ್ಯಾಮ್ರಾನ ಹೋಲ್ಡ್ ಮಾಡೋದಕ್ಕೆ, ಓಕೆನಾ, ಈ ಕ್ಯಾಮ್ರಾನ ಹಿಂಗೆ ಹಾಕ್ಬಿಟ್ಟು ಹೋಲ್ಡ್ ಮಾಡೋದಕ್ಕೆ ಬೇಕಾಗುತ್ತೆ. ಸೊ ಇಷ್ಟು. ಈ ಮೌಂಟನ್ನು ನಾವು ಈ ಗ್ಯಾಪಲ್ಲಿ ಹಾಕಿದ್ರೆ ಸೊ ನಮ್ಮ ಕ್ಯಾಮ್ರಾ ಸೆಟಪ್ ರೆಡಿ ಆಯಿತು. ಸೊ ಇಷ್ಟೇ ನೋಡಿ. ಸೊ ಅದಾದ ನಂತರ ಈ ಕಡೆಯಿಂದ ತಗೊಬಂದು ಈ ಮೈಕ್ ಕನೆಕ್ಟರ್ ಏನಿದೆಯಲ್ಲ ಈ ಕಡೆ ಸೈಡಲ್ಲಿ ಇದನ್ನ ಪ್ರೆಸ್ ಮಾಡಿ ಹೇಳಿದ್ರೆ ಓಪನ್ ಆಗುತ್ತೆ. ಸೊ ಇದರಲ್ಲಿ ಸಿ ಟೈಪ್ನ ಕನೆಕ್ಟ್ ಆಯಿತು. ಸೊ ಇಷ್ಟೇ ಫೋಟೋ ವ್ಲಾಗಿಂಗ್ ಸೆಟಪ್. ಸೊ ಇದ್ರ ನಂತರ ಒಳಗಡೆ ಮೈಕ್ ಇರುತ್ತೆ. ನೀವು ಮಾತಾಡ್ಕೊಂಡು ಹೋದರೆ ವಾಯ್ಸ್ ರೆಕಾರ್ಡ್ ಆಗುತ್ತೆ. ವಿಡಿಯೋ ಮಾಡಿಕೊಂಡು ಆ ವಿಡಿಯೋ ಕೂಡ ಎಷ್ಟು ಮಟ್ಟಿಗೆ ರೆಕಾರ್ಡ್ ಆಗುತ್ತೆ, ಎಷ್ಟು ಮಟ್ಟಿಗೆ ವಾಯ್ಸ್ ರೆಕಾರ್ಡ್ ಆಗುತ್ತೆ. ರೆಕಾರ್ಡ್ ಆಗಿಲ್ಲ ಅಂದರೆ ಇದರದ್ದೇ ಪ್ರಾಬ್ಲಮ್ ಇರುತ್ತೆ. ನಾನು ನೆಕ್ಸ್ಟು ಬೇರೆ ಆರ್ಡರ್ ಮಾಡ್ಕೋತೀನಿ. ಸೊ ಇದಿಷ್ಟು ನನ್ನ ಮೋಟೋ ವ್ಲಾಗಿಂಗ್ ಸೆಟಪ್. ನೀವು ನೋಡ್ತಾ ಇರ್ಬೋದು. ಅಷ್ಟೇ, ಮತ್ತಿನ್ನೇನಿಲ್ಲ, ಸಿಂಪಲ್. ನಾನು ಮೊದಲೇ ಮೈಕ್ ಒಳಗಡೆ ಎಲ್ಲ ಫುಲ್ಲು ವೈರಿಂಗ್ ಎಲ್ಲ ಮಾಡಿರೋದನ್ನ ನಾನು ಫಸ್ಟ್ ಶಾರ್ಟಲ್ಲಿ ಹಾಕಿರ್ತೀನಿ. ಅದ್ರ ಲಿಂಕ್ ಕೂಡ ಹಾಕಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೋಬೋದು. ಸೊ ಇದಿಷ್ಟು ನನ್ನ ಮೋಟೋ ವ್ಲಾಗಿಂಗ್ ಸೆಟಪ್. ಇನ್ನು ಮುಂದೆ ರೆಗ್ಯುಲರ್ ವೀಡಿಯೋಸ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಯಾವುದೇ ರೀತಿ ಕಂಟೆಂಟ್ಸ್ಗೆ ಬರೋಕ್ಕಾಗಲ್ಲ. ಇನ್ನು ಮಳೆಗಾಲ ಬೇರೆ ಸ್ಟಾರ್ಟ್ ಆಯಿತು, ಇನ್ನು ಕೇಳಬೇಕಾ. ಸೊ ಅದಕ್ಕೋಸ್ಕರ. ಆ್ಯಂಡ್ ಈವನ್ ನಾನು ಕೆಲವು ವ್ಯಕ್ತಿಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಮುಂದಿನ ವೀಡಿಯೋದಲ್ಲಿ ಅವರನ್ನು ನಾನು ನನ್ನ ವೀಡಿಯೋದಲ್ಲಿ ಸೇರಿಸ್ತೀನಿ. ಯಾಕಂದರೆ ಇವತ್ತು ಅನ್ಬಾಕ್ಸಿಂಗ್ ವಿಡಿಯೋ ಅವರು ಆಫೀಸ್ಗೆ ಹೋಗಿದ್ದಾರೆ. ಸೊ ಅದಕ್ಕೋಸ್ಕರ ಆಗ್ತಾ ಇಲ್ಲ. ಇವು ತೆರೆಮರೆಯ ಹಿಂದಿನ ಒಬ್ಬ ಕ್ಯಾಮ್ರಾಮ್ಯಾನ್ ಕೂಡ ಇದ್ದಾರೆ. ಸೊ ನನ್ನ ಗೆಳೆಯ, ಅವರು ಕೂಡ ತುಂಬ ಸಪೋರ್ಟಿವ್ ಆಗಿದ್ದಾರೆ. ಆ್ಯಂಡ್ ಈವನ್ ನನ್ನ ಫ್ಯಾಮಿಲಿ ಆ್ಯಂಡ್ ನೀವು ಕೂಡ ತುಂಬ ಸಪೋರ್ಟಿವ್ ಆಗಿದ್ದೀರಾ. ಆ್ಯಂಡ್ ಈ ಕ್ಯಾಮ್ರಾ ತೊಗೊಳೋದಕ್ಕೆ ಮೇಯ್ನ್ ಒಬ್ಬ ವ್ಯಕ್ತಿ ಇದ್ದಾರೆ. ಸೊ ಆ ವ್ಯಕ್ತಿ ತುಂಬ ಅಂದರೆ ತುಂಬ ಸಪೋರ್ಟಿವ್. ನಾನು ವೀಡಿಯೋ ಮಾಡ್ತಾನೆ ಇರಲಿಲ್ಲ, ಬೇಡ ಸ್ವಲ್ಪ ಸತಿ ಬೇಡ ಅಂತಂತೆ. ಸೊ ವೀಡಿಯೋ ಮಾಡೋದಕ್ಕೋಸ್ಕರ ನನಗೆ ಇದನ್ನ ಕೊಡಿಸಿದ್ದಾರೆ. ಸೊ ನೀನು EMI ಕಟ್ಕೊ, ಆರಾಮಾಗಿ ತಲೆ ಕೆಡಿಸ್ಕೋಬೇಡ, ನಾನು ಕೊಡಿಸ್ತೀನಿ. ನೀನು ಇವಾಗ ವೀಡಿಯೋಸ್ನ ರೆಗ್ಯುಲರಾಗಿ ಹಾಕು. ಇವಾಗ ಸ್ಟಾಪ್ ಮಾಡಿದ್ರೆ ನಿನ್ನ ಇಷ್ಟು ದಿನ ಎಲ್ಲ ಮಾಡಿದ್ದು ವೇಸ್ಟ್ ಆಗುತ್ತೆ. ಸೊ ಇನ್ನು ಮುಂದೆ ಒಳ್ಳೆ ರೆಗ್ಯುಲರಾಗಿ ಕಂಟೆಂಟ್ಸ್ನ ಕೊಡು, ಒಳ್ಳೊಳ್ಳೆ ಕಂಟೆಂಟ್ಸ್ನ ಕೊಡು, ಸಪೋರ್ಟಿವ್ ಆಗಿರ್ತೀನಿ ಅಂತ ಹೇಳ್ಬಿಟ್ಟು ನನಗೆ ತುಂಬ ಜನ ಸಪೋರ್ಟ್. ಒಂದು ಬೆಸ್ಟ್ ಎವರ್ ಬಾಂಡ್ ಅಂತಲೇ ಹೇಳ್ಬೋದು. ನನ್ನ ಸ್ವಂತ ಅಣ್ಣ ಇದ್ದರೂ ಅಷ್ಟು ಚೆನ್ನಾಗಿ ನೋಡ್ಕೋತಿದ್ನೋ ಇವಾಗ ಗೊತ್ತಿಲ್ಲ. ಅಷ್ಟು ಚೆನ್ನಾಗಿ ನನ್ನ ಟೀಮಲ್ಲಿರೋರೆಲ್ಲ ನೋಡ್ಕೊತಾ ಇದ್ದಾರೆ. ಸ್ವಂತ ತಮ್ಮನ ಥರ ನೋಡ್ಕೊತಾ ಇದ್ದಾರೆ. ಸೊ ಅಕ್ಕನೂ ಕೂಡ ಸಿಕ್ಕಿದ್ದಾರೆ. ನನ್ನ ಅಕ್ಕ ಕೂಡ ಇದ್ದಾಳೆ, ಬಟ್ ಇಲ್ಲೂ ಅವ್ರ ಅಕ್ಕ ಸಿಕ್ಕಿದ್ದಾರೆ, ತುಂಬ ಚೆನ್ನಾಗಿ ನೋಡ್ಕೊತಾರೆ. ನನ್ನ ಒಂದು ಕುಟುಂಬನೇ ಸಿಕ್ಬಿಟ್ಟಿದೆ ಇಲ್ಲಿ. ಸೊ ಆ ಕುಟುಂಬಕ್ಕೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ. ಮುಂದಿನ ವೀಡಿಯೋಸಲ್ಲಿ ಅವರನ್ನು ಕೂಡ ತೆರೆ ಮುಂದೆ ತರ್ತೀನಿ. ಸೊ ಇಷ್ಟೇ ಇವತ್ತಿನ ವಿಡಿಯೋ. ಒಂದು ರೌಂಡ್ ಹಾಕ್ಬಿಟ್ಟು ವೀಡಿಯೋಸ್ನ ಅದನ್ನು ಕೂಡ ಹಾಕ್ತೀನಿ, ಹೆಂಗೆ ಆಗ್ತಿದೆ ರೆಕಾರ್ಡು ಅಂತ ಹೇಳ್ಬಿಟ್ಟು. ರೆಕಾರ್ಡಿಂಗ್ ಆಗ್ತಾಯಿದೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ K15 ಕನ್ನಡಿಗ. ತುಂಬ ದಿನ ಆದಮೇಲೆ ಮತ್ತೊಂದು ವ್ಲಾಗ್ಗೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಸ್, ನನ್ನ ಅಸೆಸರೀಸ್ ಬಗ್ಗೆ ನಿಮಗೆ ಮತ್ತೊಂದು ಸರಿ ಹೇಳಲೇಬೇಕು. ಆ ಮೈಕಲ್ಲಿ ರೆಕಾರ್ಡ್ ಆಗ್ತಾ ಇರಲಿಲ್ಲ, ಅದನ್ನು ಕಿತ್ತು ಬಿಸಾಕಿ ಇವಾಗ ಹೊಸ ಮೈಕ್ನ ಕನೆಕ್ಟ್ ಮಾಡಿಕೊಂಡು ಪ್ಲಸ್ SD ಕಾರ್ಡ್ ಕೂಡ ಪ್ರಾಬ್ಲಮ್ ಆಗಿತ್ತು. ಅದಕ್ಕೆ ಮತ್ತೆ ಇವಾಗ ಹೊಸ SD ಕಾರ್ಡ್ನ ತೊಗೊಂಡು ಅದಕ್ಕೋಸ್ಕರ ನನಗೊಂದು 3 days ಹಿಡ್ಕೊಂತು. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನೋಡ್ತಾ ಇರಿ, ಕಾಯ್ತಾ ಇರಿ. ಲವ್ ಯು ಆರ್, ಟೇಕ್ ಕೇರ್, ಬಾಯ್, ಸಿ ಯು.